ವಿಚಾರವಾಗಿ ಬಿಜೆಪಿ ನೋಡಿ, ಬಿಜೆಪಿಯವರು ಇದನ್ನ ಜನಗಳ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಕೂಡ ವಿಷಯದಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಕೋರ್ಟ್ಗೆ ಹಾಕಿ ಎನ್ಕ್ವೈರಿ ಮಾಡಿಸ್ಲಿ, ಬೇಕಾದ್ರೆ ಅವರೇ CBI ಇಂದ ಎನ್ಕ್ವೈರಿ ಮಾಡಿಸ್ಲಿ, ಯಾರು ತಪ್ಪು ಮಾಡಿದ್ರೆ ಏನಾದರೂ ಆಗಲಿ. ಆದರೆ ಮೂಡ ವಿಷಯದಲ್ಲಿ ಯಾರೂ ತಪ್ಪು ಮಾಡಿಲ್ಲ. ಯಾಕೆ ಅಂದರೆ ಅವರು ಜಮೀನನ್ನ ಗೊತ್ತಿಲ್ಲದೆ, ಜಮೀನಿನ ಮಾಲೀಕರಿಗೆ ಗೊತ್ತಿಲ್ಲದೆ ಮೂಡಾದವರು ಆ ಜಮೀನನ್ನ ತೆಗೆದುಕೊಂಡು ಬಡಾವಣೆ ಮಾಡಿ ಆ ಬಡಾವಣೆಯಲ್ಲಿ ಸೈಟ್ಗಳನ್ನು ಕೂಡ ಹಂಚಿಕೆ ಮಾಡಿದ್ದಾರೆ ಸಾರ್ವಜನಿಕರಿಗೆ. ಅದಕ್ಕೆ ಬದಲಿಯಾಗಿ ಜಮೀನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯವರ ಕುಟುಂಬದ ಜಮೀನು ಹೋಗಿರೋದು 3 ಎಕರೆ 16 ಗುಂಟೆ. ಅದಕ್ಕೆ ಬದಲಿಯಾಗಿ ಅವರಿಗೆ ಸಿಕ್ಕಿರೋದು ಲೆಸ್ ದೆನ್ 1 ಏಕರ್, 1 ಎಕರೆಗಿಂತ ಕಡಿಮೆ ಸಿಕ್ಕಿದೆ. ಸೊ ಹಾಗೂ ಇದು ಒಬ್ಬರೇ ಅಲ್ಲ, ಈ ಥರ ಸಾವಿರಾರು ಜನ ಯಾರ್ಯಾರು ಭೂಮಿ ಗೊತ್ತಿಲ್ಲದೆ ಕಳ್ಕೊಂಡಿದ್ದಾರೆ ಅಂಥವರಿಗೆ ಪರಿಹಾರವಾಗಿ ನಿವೇಶನಗಳನ್ನು ಕೊಟ್ಟಿದ್ದಾರೆ. ಇದು ಕೊಟ್ಟಿದ್ದು ಕೂಡ ಬಿಜೆಪಿ ಅವಧಿಯಲ್ಲೇ 2022ರಲ್ಲೇ ಹಂಚಿಕೆ ಮಾಡಿರುವಂತಹದ್ದು. ಆದರೂ ಕೂಡ ನಾವು ತನಿಖೆಗೆ ಆಯೋಗವನ್ನು ರಚನೆ ಮಾಡಿದ್ದೇವೆ. ಯಾರೇ ತಪ್ಪು ಮಾಡಿದ್ರು ಅದರಲ್ಲಿ ಶಿಕ್ಷೆಗೆ ನಮ್ಗೆ ಯಾರ್ದು ಕೂಡ ಅಭ್ಯಂತರ ಇಲ್ಲ. ಆದರೆ ಅವರಿಗೆ ಪರ್ಯಾಯವಾಗಿ ನಿವೇಶನ ಕೊಟ್ಟಿರೋದು ಕಾನೂನಾತ್ಮಕವಾಗಿ ಇದೆ. ಇದನ್ನ ಬೇಕಾದ್ರೆ ಅವರೇ ಮಾಡ್ಲಿ. ಈಗ ನಾವೇನು ವಾಲ್ಮೀಕಿ ಹಗರಣದ್ದು ಇಡಿಗೆ ನಾವು ಕೊಟ್ಟುವ, ಅವ್ರು ಬಂದ್ ಮಾಡ್ತಾ ಇಲ್ವಾ? ಬೇಕಾದ್ರೆ ಮಾಡ್ಲಿ, CBIನವರು ಮಾಡ್ತಾ ಇದ್ದಾರೆ, ಮಾಡ್ಲಿ. ಯಾರು ಬೇಕೋ ಕೋರ್ಟ್ ಅನ್ನು ಅಪಾಯಿಂಟ್ ಮಾಡಿ ತನಿಖೆ ಮಾಡಿಸ್ಲಿ. ಆದ್ರೆ ನಿಜವಾಗಿ ಇಲ್ಲಿ ಅದಲ್ಲ ವಿಷಯ. ಯಾಕೆ ಅಂದ್ರೆ ಇದರಲ್ಲಿ ಏನೂ ತಪ್ಪಾಗಿಲ್ಲ, ಯಾವುದೂ ಹಗರಣ ಇಲ್ಲ. ಆದ್ರೆ ಜನಗಳ ಮನಸ್ಸನ್ನ, ಜನಗಳ ಗಮನವನ್ನ ಬೇರೆ ಕಡೆಗೆ ತಪ್ಪು ದಾರಿಗೆ ತಳ್ಳಬೇಕು. ಯಾಕೆ ತಳ್ಳಬೇಕು? ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೇಂದ್ರ ಬಿಜೆಪಿನವರು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಬರ ಪರಿಹಾರನೂ ಅಷ್ಟೇ, ನಮ್ಮ ರಾಜ್ಯಕ್ಕೆ 1 ಪೈಸಾನು ಕೊಡ್ಲಿಲ್ಲ ಅವರು. ಸುಪ್ರೀಂ ಕೋರ್ಟಿಗೆ ಹೋಗಿ ಹೋರಾಟ ಮಾಡಿದ್ವಿ. ಸುಪ್ರೀಂ ಕೋರ್ಟಿಗೆ ಹೋದ ಮೇಲೆ ನಮ್ಮ ರಾಜ್ಯಕ್ಕೆ 3,454 ಕೋಟಿ ಬಂತು. ಇಲ್ಲ ಅಂದ್ರೆ ಅಲ್ಲಿವರೆಗೂ ಬರ ಪರಿಹಾರ 1 ರೂಪಾಯಿ ಕೊಡ್ಲಿಲ್ಲ. ಕೇಂದ್ರದಿಂದ ತೆರಿಗೆಯಲ್ಲಿ ನಮ್ಮ ಹಕ್ಕು, ನಮ್ಮ ಪಾಲನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಅದರ ವಿರುದ್ಧ ನಾವು ಧ್ವನಿ ಎತ್ತಿದ್ದೇವೆ. ಈಗ ಮುಂದುವರೆದು ನಮ್ಮ ಪಾರ್ಲಿಮೆಂಟ್ ಸೀಟ್ಗಳನ್ನೇ ಕಿತ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಡಿಲಿಮಿಟೇಷನ್ ಪ್ರಕ್ರಿಯೆ ಮುಖಾಂತರವಾಗಿ. ಅದರ ವಿರುದ್ಧನೂ ನಾವು ಮೊನ್ನೆ ಒಂದು ರೆಸಲ್ಯೂಷನ್ ಅನ್ನ ಮಾಡಿದ್ದೇವೆ ವಿಧಾನಸಭೆಯಲ್ಲಿ. ಕರ್ನಾಟಕಕ್ಕೆ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿದ್ದೇವೆ. ಈ ವಂಚನೆ ನಿಲ್ಲಿಸಿ ನಮಗೆ ನ್ಯಾಯ ಕೊಡಿ ಅಂತೇಳಿ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಒಂದು ಕಡೆ. ಇನ್ನೊಂದು ಕಡೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಸಚಿವರಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಕಳಸಾ ಬಂಡೂರಿ ಯೋಜನೆ ಆಗಬೇಕು ಅಂತ ಉತ್ತರ ಕರ್ನಾಟಕದಲ್ಲಿ ಲಕ್ಷಾಂತರ ರೈತರು ಹೋರಾಟ ಮಾಡಿದ್ದಾರೆ. ಊಟ ಬಿಟ್ಟಿದ್ದಾರೆ, ನೀರು ಬಿಟ್ಟಿದ್ದಾರೆ, ಪ್ರಾಣ ಬಿಟ್ಟು ಹೋರಾಟ ಮಾಡಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಬಿಜೆಪಿ ಬಂದು 10 ವರ್ಷ ಆದ್ರೂ ನಮ್ಮ ಕಳಸಾ ಬಂಡೂರಿ ನಾಲೆ ಯೋಜನೆಗೆ ಇವತ್ತಿಗೆ ಪರ್ಮಿಷನ್ ಕೊಟ್ಟಿಲ್ಲ. ನಮ್ಮ ಭಾಗದ ಹಕ್ಕಿನ ನೀರನ್ನ ಉಪಯೋಗ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿಲ್ಲ. ಇನ್ನು ಮಧ್ಯ ಕರ್ನಾಟಕ ಅಂದ್ರೆ ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು, ಚಿತ್ರದುರ್ಗ ಈ ಜಿಲ್ಲೆಗಳಿಗೆ ಅಪ್ಪರ್ ಭದ್ರಾ ಯೋಜನೆ ಮುಖಾಂತರ ರೈತರಿಗೆ ನೀರು ಕೊಡಬೇಕಾಗಿದೆ. ಅದಕ್ಕೆ 5,300 ಕೋಟಿ ಸೆಂಟ್ರಲ್ ಗವರ್ಮೆಂಟ್ ಕೊಡಬೇಕು. ನಯಾ ಪೈಸಾ ದುಡ್ಡು ಕೊಟ್ಟಿಲ್ಲ. ಇನ್ನ ದಕ್ಷಿಣ ಭಾಗಕ್ಕೆ ಬಂದ್ರೆ ಕಾವೇರಿಯಲ್ಲಿ ಈ ವರ್ಷ 100 TMC ನೀರು ಹರಿದು ಹೋಗ್ತಾ ಇದೆ. ಆ ನೀರನ್ನ ನಾವು ಮೇಕೆದಾಟುವಲ್ಲಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಿದ್ದಿದ್ರೆ ಆ ಭಾಗದ ಜನಗಳಿಗೆ ಶಾಶ್ವತ ಪರಿಹಾರ ಆಗ್ತಾ ಇತ್ತು. ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಟ್ಟಿಲ್ಲ. ಅಲ್ಲಿ ಕುಮಾರಸ್ವಾಮಿ ಅವರು ಮೇಕೆದಾಟು ಪರ್ಮಿಷನ್ ಕೊಡ್ಸಕ್ ಆಗಿಲ್ಲ ಅವ್ರ ಕೈಲಿ. ಇಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಕಳಸಾ ಬಂಡೂರಿಗೆ ಪರ್ಮಿಷನ್ ಕೊಡ್ಸಕ್ ಇವ್ರ ಕೈಲಿ ಆಗಿಲ್ಲ. ಕೇಂದ್ರ ಸರ್ಕಾರದ ಅನ್ಯಾಯವನ್ನ ಮುಚ್ಚಾಕೋದಕ್ಕೋಸ್ಕರ ಜನಗಳ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೇನೆ ಇವತ್ತು ಇಡಿನವ್ರು ಬಂದ್ಬಿಟ್ಟು ಏನ್ ಮಾಡಿದ್ರು, ಅವರು ಸತ್ಯ ಶೋಧನೆ ಮಾಡಲಿಕ್ಕೆ ಬಂದಿಲ್ಲ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಅಲ್ಲಿ ಹಣ ನಾವು ಮೂಡಾದಲ್ಲಿ ತಪ್ಪಾಗಿಲ್ಲ, ಆದ್ರೆ ವಾಲ್ಮೀಕಿ ನಿಗಮದಲ್ಲಿ ಹಣ ಕಳುವಾಗಿರೋದಂತೂ ನಿಜ. ಅವರು ಬಂದು ಇಡಿನವ್ರು ಬಂದು ಯಾರು ಹಣ ಕಳುವು ಮಾಡಿದ್ದಾರೆ ಅಂತ ಹುಡುಕ್ತಾ ಇಲ್ಲ. ಅಲ್ಲಿ ವಿಟ್ನೆಸ್ಗಳನ್ನ ಹಿಡಿದು ಬಿಟ್ಟು CM ಮೇಲೆ DCM ಮೇಲೆ ನೀವು ತಪ್ಪು ಹೇಳಿಕೆ ಕೊಡಿ ಅಂತೇಳಿ
ಹಗರಣವನ್ನೇ ಮುಚ್ಚಾಕಿ ರಾಜಕೀಯ ದ್ವೇಷ ಸಾಧನೆ ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ. ಅವರಿಗೆ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ದೇಶದಲ್ಲಿ ಹಿನ್ನಡೆ ಆಗಿದೆ. ಹೋದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕರ್ನಾಟಕದಲ್ಲಿ ಅವರಿಗೆ ಸೋಲಾಗಿದೆ. ಈ ಸೋಲನ್ನ ಸಹಿಸೋದಕ್ಕೆ ಆಗದೆ ಇವತ್ತು ಏನೇ ಮಾಡಿ ಜನರಿಂದ, ಕರ್ನಾಟಕದ ಜನರಿಂದ ಆಯ್ಕೆ ಆಗಿರುವಂತ ರಾಜ್ಯ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅಂತೇಳಿ ಅವರು ಕಾನ್ಸ್ಪಿರಸಿ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಯಾವ ತರ ವೆಸ್ಟ್ ಬೆಂಗಾಲಲ್ಲಿ, ಬೇರೆ ರಾಜ್ಯಗಳಲ್ಲಿ ಅಂದ್ರೆ ತಮಿಳುನಾಡು, ಕೇರಳದಲ್ಲಿ ಗವರ್ನರ್ ಅನ್ನ ಉಪಯೋಗಿಸಿಕೊಂಡು ಸರ್ಕಾರಗಳನ್ನ ಅಲುಗಡಿಸುವಂತ ಪ್ರಯತ್ನ ಈಗ ಕರ್ನಾಟಕದಲ್ಲೂ ಆರಂಭ ಮಾಡ್ತಾ ಇದ್ದಾರೆ ಅನ್ನುವಂತ ಸುದ್ದಿ ನನಗಿದೆ. ಸೊ ಗವರ್ನರ್ ಕಚೇರಿಯನ್ನ ಉಪಯೋಗಿಸಿಕೊಂಡು ಕನ್ನಡಿಗರಿಂದ ಆಯ್ಕೆ ಆಗಿರುವಂತ ನಮ್ಮ ಸರ್ಕಾರವನ್ನ ಅಲುಗಾಡಿಸ್ಲಿಕ್ಕೆ ಗವರ್ನರ್ ಕಚೇರಿಯನ್ನ ದುರುಪಯೋಗ ಕೂಡ ಮಾಡಿಕೊಡ್ಲಿಕ್ಕೆ ಹೊರಟಿದ್ದಾರೆ ಕೇಂದ್ರ ಸರ್ಕಾರ.